ಡಾಕ್ಟರ್ ಜಯಪ್ಪ ಹೊನ್ನಾಳಿ ಕನ್ನಡದ ಹೆಸರಾಂತ ಕವಿಗಳು. ಇವರ ಕಾವ್ಯನಾಮಗಳು ರುದ್ರತನಯ, ಜೀವದೇವ, ಜಯಕವಿ. ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರಾಗಿದ್ದವರು. ಕವಿ, ಸಾಹಿತಿ, ಆಧುನಿಕ ವಚನಕಾರ, ಅಂಕಣಗಾರ, ಕತೆಗಾರ, ಹೀಗೆ ನಾನಾ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಹಾಗೂ ಇವರು ರಾಜ್ಯದ ಮತ್ತು ಅಂತರರಾಜ್ಯದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ಇವರು ಅನೇಕ ಕವಿಗೋಷ್ಠಿಗಳಲ್ಲಿ, ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲಿ, ಅಂತರರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರನ್ನು ದೇಜಗೌ ಅವರು ಜಯಪ್ಪ ಕವಿ, ಕರುನಾಡ ಛವಿ ಎಂದರೆ ಅರವಿಂದ ಮಾಲಗತ್ತಿಯವರು ಹಾಯ್ಕುಗಳ ಹರಿಕಾರ ಎಂದಿದ್ದಾರೆ. ಹೀಗೆ ಪಂಡಿತ ಪಾಮರರಿಬ್ಬರಿಗೂ ಅಚ್ಚುಮೆಚ್ಚಿನವರಾದ ಜಯಕವಿ ಜಯಪ್ಪ ಹೊನ್ನಾಳಿಯವರೊಂದಿಗಿನ ನೇರ ಸಂವಾದ ನಿಮಗಾಗಿ. ವಿಶ್ವದ ಹೂಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನಲ್ಗೆ ಸುಸ್ವಾಗತ. ಇವತ್ತು ನನ್ನ ಜೊತೆ ಇರೋರು ಡಾಕ್ಟರ್ ಜಯಪ್ಪ ಹೊನ್ನಾಳಿ ಸರ್ ಅವರು. ಇವರು ಪ್ರಸಿದ್ಧ ಲೇಖಕರು, ಕವಿಗಳು. ಕೃತಿರಚನೆ ಅಲ್ಲದೆಯೇ ಇವರು ವಚನ ಸಾಹಿತ್ಯದಲ್ಲಿ ಕೃತಿರಚನೆ ಮಾಡಿರೋದು, ಗಮಕ ಸಾಹಿತ್ಯದಲ್ಲಿ ಕೃತಿರಚನೆ ಮಾಡಿರುವುದು, ಇದೆಲ್ಲ ಇವರ ವೈಶಿಷ್ಟ್ಯಗಳು. ಮತ್ತು ಇವರಿಗೆ ಬಂದಿರುವ ಪ್ರಶಸ್ತಿಗಳು, ಇವರ ಸಾಧನೆಗಳು, ಸುಮಾರು 27-28ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿರುವುದು. ಪ್ರತಿಯೊಂದನ್ನು ವಿವರವಾಗಿ ಹೇಳ್ತಾ ಹೋದರೆ ತುಂಬ ಸಮಯ ಹಿಡಿಯುತ್ತೆ. ಸರ್ ಹತ್ರ ಮೊದಲು ಮಾತಾಡೋಣ. ಅವ್ರ ಹತ್ರ ಅವರು ಏನೇನನ್ನು ಇದುವರೆಗೂ ಅನುಭವಿಸಿದ್ದಾರೆ ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ಅಮೋಘಂ ಚಾನಲ್ನ ಈ ಸಂಚಿಕೆಗೆ ನಿಮಗೆ ಸುಸ್ವಾಗತ ಸರ್. ಅಮೋಘಂ ಚಾನಲಿನ ಎಲ್ಲ ಸಹೃದಯರಿಗೆ, ವೀಕ್ಷಕ ದೇವರುಗಳಿಗೆ ನನ್ನ ಶರಣಾರ್ಥಿ. ಸರ್, ನೀವು ಅಂದರೆ ಈ ಸಾಹಿತ್ಯದ ಒಲವು ಚಿಕ್ಕ ವಯಸ್ಸಿಂದನೇ ನಿಮಗೆ ಇದೆ ಅಂದ್ಕೊಳ್ತೀನಿ. ಹೇಗೆ ಬಂತು ಸರ್ ಈ ಸಾಹಿತ್ಯದ ಬಗ್ಗೆ ಒಲವು? ನಮ್ಮ ಮನೆಯಲ್ಲಿ ನಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಆ ಥರ ಯಾರು ಈ ಸಾಹಿತ್ಯದ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದವರಲ್ಲ, ಅಥವಾ ಸಾಹಿತ್ಯ ರಚನೆಯನ್ನು ಮಾಡಿದವರಲ್ಲ. ಇನ್ನೊಂದು ಮಾತು ಮುಂದುವರೆದು ಹೇಳೋದಾದರೆ ಅವರೆಲ್ಲ ನಿರಕ್ಷರ ಕುಕ್ಷಿಗಳು. ನನ್ನ ಅಪ್ಪ ಅಮ್ಮ ಇಬ್ಬರು ನಿರಕ್ಷರ ಕುಕ್ಷಿಗಳು. ನಾನೇ ನನ್ನ ಮನೆಯಲ್ಲಿ ಮೊದಲ ಓದುಗ ಅಥವಾ ವಿದ್ಯಾವಂತ ಅಥವಾ ಪದವೀಧರ. ಹಾಗಾಗಿ ನನಗೆ ನನ್ನ ಕುಟುಂಬದಿಂದ ಯಾವುದೇ ರೀತಿಯ ಪರಿಣಾಮ, ಪ್ರಭಾವ ಆಗಲಿಲ್ಲ, ಅಥವಾ ರಕ್ತಗತವಾಗಿ ಯಾವುದೂ ಬಂದದ್ದಲ್ಲ. ಅದು ನಾವು ಚಿಕ್ಕವನಾಗಿದ್ದಾಗಲೇ ಈ ಸೇವಾದಳ ಒಂದು ಹಾಡು ಬರೆದಿದ್ದೆ ನಾನು. 4ನೇ ಕ್ಲಾಸು 5ನೇ ಕ್ಲಾಸು ಅಂತ ಕಾಣುತ್ತೆ. ಹಾವೇರಿಗೆ ಹೋಗಿದ್ವಿ. ಆವಾಗ ಸೇವಾದಳದ ಬಗ್ಗೆ ರಾತ್ರಿ ಅಲ್ಲಿ ವಿಪರೀತ ಸೊಳ್ಳೆಗಳಿದ್ವು. ಆ ಸೊಳ್ಳೆಗಳನ್ನು ಕುರಿತು ಒಂದು ಹಾಡು ಬರೆದಿದ್ದೆ ನಾನು. ಅದನ್ನು ನನಗೆ ಗೊತ್ತಿಲ್ಲದೇ ನನ್ನ ಗೆಳೆಯ ನಿಂಗಪ್ಪ ಚೇಳಗೇರಿ ನಮ್ಮ ಶಿಕ್ಷಕರಿಗೆ ತೋರಿಸಿ ಅವರೆಲ್ಲ ಬಹಳವಾಗಿ ಮೆಚ್ಕೊಂಡು, ಓ ನೀನು ನಿಜವಾಗಿಯೂ ಬರೆದಿದ್ದ ಇದು ಅಂತಂದು ಮತ್ತೆ ಮತ್ತೆ ಒತ್ತಿ ಕೇಳಿ ನನಗೆ ಶಬಾಷ್ಗಿರಿ ಕೊಟ್ಟಿದ್ದರು. ಭಾಳ ಪ್ರೀತಿಯಿಂದ ನನ್ನನ್ನು ಸ್ಫೂರ್ತಿಸಿದ್ರು. ಒಳ್ಳೆ ಕವಿ ಇದ್ದಾನೆ ಇವನಲ್ಲಿ, ನೋಡಿ ಒಳ್ಳೆ ಪ್ರತಿಭೆ, ನಮಗೆ ಗೊತ್ತೇ ಇರಲಿಲ್ಲ ಹಾಗೆ ಅಂತ ಎಲ್ಲರೂ ವಿಸ್ಮಯ ಮತ್ತು ಬೆರಗುಗಳಿಂದ ನನ್ನ ಬೆನ್ನು ತಟ್ಟಿದ್ರು. ಅದು 4 ಅಥವಾ 5ನೇ ಕ್ಲಾಸಲ್ಲಿ ಇರ್ಬೋದು. ಹಾವೇರಿ ನಾನು ಶಾಲೆಗೆ. ನೀವು ಹಾವೇರಿಯವರ ಸರ್? ಮೂಲತಃ ಧಾರವಾಡ ಜಿಲ್ಲೆ, ಅವಿಭಜಿತ ಧಾರವಾಡ ಜಿಲ್ಲೆಯವನು ನಾನು. ಅವಿಭಜಿತ ಧಾರವಾಡ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮಾಸೂರಿನವನು. ಸರ್ವಜ್ಞ ಕವಿಯ ಊರು ಮಾಸೂರು. ಈ ಮಾಯದಂತ ಮಳೆ ಬಂತಣ್ಣ ಮದಗದ ಕೆರೆಗೆ ಹಾಡು ಕೇಳಿರ್ತೀನಿ ನೀವು, ಜನಪದ ಗೀತೆ. ಅದು ನನ್ನೂರಿನ ಕೆರೆಯ ಹಾಡು. ಆ ಊರಿನವನು ನಾನು, ಅಂದರೆ ಮೂಲತಃ ಮಾಸೂರಿನವನು. ಇತ್ತೀಚೆಗೆ ನಡೆದ ರಟ್ಟೆಹಳ್ಳಿ ತಾಲೂಕಿನ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಕೂಡ ಆಗಿದ್ದೆ ನಾನು. ಅಭಿನಂದನೆಗಳು ಸರ್. ಧನ್ಯವಾದಗಳು. ಹಾಗಾಗಿ ಈಗ ನಾನು ರಟ್ಟಿಹಳ್ಳಿ ತಾಲೂಕಿನ ಮಾಸೂರಿನವನು, ಸರ್ವಜ್ಞ ಕವಿಯ ಊರಿನವನು, ಮದಗದ ಕೆಂಚಮ್ಮನ ಕೆರೆಯ ಊರಿನವನು. ಮೈಸೂರಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ? ಮೈಸೂರಿನಲ್ಲಿ 1986ರಲ್ಲಿ ಬಂದೆ ನಾನು. ಅವಾಗ ಇನ್ನೂ ಹುಡುಗ ನಾನು, 19-20 ವರ್ಷದ ಹುಡುಗ. ನಾನು ಬಂದು ಇಲ್ಲಿ ಸಂಜೆ ಕಾಲೇಜಿನಲ್ಲಿ ಓದಿದೆ. ಆಮೇಲೆ ಯಾವ ಕಾಲೇಜು ಸರ್? ಯುವರಾಜ ಕಾಲೇಜು, ಯೂನಿವರ್ಸಿಟಿ ಸಂಜೆ ಕಾಲೇಜಲ್ಲಿ. ಆ ನಂತರದಲ್ಲಿ MA ಮಾಡ್ಕೊಂಡೆ, ಸೋಷಿಯಾಲಜಿ MA ಮಾಡ್ಕೊಂಡೆ, ಕನ್ನಡ MA ಮಾಡ್ಕೊಂಡೆ, PhD ಮಾಡ್ಕೊಂಡೆ. ಸಂಜೆ ಕಾಲೇಜಿನಲ್ಲಿ ನಾನು ಓದನ್ನು ಮುಂದುವರಿಸಿದೆ. ನಾನು ವೃತ್ತಿಯಲ್ಲಿದ್ದೆ, ದೈಹಿಕ ಶಿಕ್ಷಕನಾಗಿದ್ದೆ. ಆ ನಂತರದಲ್ಲಿ ಮುಖ್ಯೋಪಾಧ್ಯಾಯನಾದೆ ಆ ಶಾಲೆಗೆ ನಾನು. ಡೆಪ್ಯುಟೇಷನ್ ಹೋಗಿ BP.Ed ಫಸ್ಟ್ ಗ್ರೇಡ್, ಗ್ರೇಡ್ 1, ಗ್ರೇಡ್ 2 ಅಂತ ಇರ್ತವೆ. ದೈಹಿಕ ಶಿಕ್ಷಣ ಗ್ರೇಡ್ 1, 2 ಇದ್ದವನು ಗ್ರೇಡ್ 1 ಆದೆ. ಮಲ್ಲಾಡಿ ಹಳ್ಳಿಯಲ್ಲಿ
ನಾವು ಆನ್ ಡ್ಯೂಟಿ ಅಂದರೆ ಈ ಸರ್ಕಾರ ಓದಿಸುತ್ತೆ, ಓದಬೇಕು ಅಂತಂದು ಆಸಕ್ತಿ ಇದ್ದರೆ ನಮಗೆ ಡೆಪ್ಟೇಷನ್ ಅಂತ ಕಳಿಸುತ್ತೆ. ಡೆಪ್ಟೇಷನ್ ಹೋಗಿ ನಮ್ಮ ಮಲ್ಲಾಡಿ ಹಳ್ಳಿಯಲ್ಲಿ BPEd ಮಾಡ್ಕೊಂಡ್ಬಂದೆ. ಹಾಗೆ ಓದಿನೊಂದಿಗೆ ಕೆಲಸವನ್ನು ನಿರ್ವಹಿಸಿ 40 ವರ್ಷ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಮೊನ್ನೆ ತಾನೇ ನಿವೃತ್ತನಾದೆ. ಅಂದರೆ ನೀವು ದೈಹಿಕ ಶಿಕ್ಷಕರಾಗೆ ಕೆಲಸ ಮಾಡಿರೋದಲ್ವ ಸರ್? ಹೌದು ಹೌದು. ಜೊತೆಯಲ್ಲಿ ಬರೆಯುವ ಹವ್ಯಾಸ. ಹೌದು. ಇದುವರೆಗೂ ಎಷ್ಟು ಕೃತಿಗಳು ಸರ್? 26-27 ಕೃತಿಗಳು ಬಂದಿದ್ದಾವೆ. ಅದರಲ್ಲಿ ಬಹುಪಾಲು ಅಂದರೆ ಸಿಂಹಪಾಲು ಕಾವ್ಯವನ್ನು ಕುರಿತ ಹಾಗೆ, ಅಂದರೆ ಕವಿತೆಗಳನ್ನು ಕುರಿತ ಹಾಗೆಯೇ ಇದೆ. ನಾನು ಮೂಲತಃ ಕವಿಯಾಗಿರೋದ್ರಿಂದ ಕವಿತೆಗೆ ಅದು ನಾನು ಕತೆ ಬರೆಯೋಕ್ಕೆ ಕೂತ್ಕೊಳ್ತೀನಿ, ಕತೆಗಳನ್ನು ಬರೆದಿದ್ದೀನಿ, ಚಿಂತನ ಮಂಥನ ಆ ಥರದ ಅಂಕಣ ಬರಹಗಳನ್ನು ಬರೆದಿದ್ದೀನಿ. ಏನು ಬರೆಯೋಕ್ಕೆ ಕೂತ್ಕೊಂಡ್ರು ಕವಿತೆ ಬಂದುಬಿಡುತ್ತೆ, ಅದನ್ನ ಅಲ್ಲಿ ಪಕ್ಕಕ್ಕೆ ಇಡೋದು ಮತ್ತು ಕವಿತೆಗೆ ಹೋಗಿಬಿಡೋದು. ಹಾಗೆ ಮಾಡೋದ್ರಿಂದ ಹೆಚ್ಚು ಕವಿತೆಗಳೇ ಬರ್ತವೆ. ಆಮೇಲೆ ನನ್ನನ್ನು ಕವಿಯಾಗಿಯೇ ಜನ ಹೆಚ್ಚು ಇಷ್ಟಪಡ್ತಾರೆ. ನಾನು ರೀಚ್ ಆಗಿರೋದು ಅಥವಾ ತಲುಪಿರೋದು ಕವಿಯಾಗಿಯೇ. ಹಾಗಾಗಿ ನಾನು ಈಗ 7-8 ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಕೂಡ, ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಯಾವ ಘಟಕ? ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. ಅಂದರೆ ಡಾಕ್ಟರ್ ರಾಜಣ್ಣ ಅಂತ ಇದ್ದರು ಈ ಹಿಂದಿನ ಅಧ್ಯಕ್ಷರು, ಈಗ ಶ್ರೀ ಮಡ್ಡಿಕೆರೆ ಗೋಪಾಲ ಅಂತ ಇದ್ದಾರೆ, ಅವ್ರಿಗೂ ನಾನು ಕಾರ್ಯದರ್ಶಿಯಾಗಿದ್ದೀನಿ. ಹಿಂದೆ ಡಾಕ್ಟರ್ ರಾಜಣ್ಣನವ್ರಿಗೂ ಕಾರ್ಯದರ್ಶಿಯಾಗಿದ್ದೆ. ನಾನೇ ಚುನಾವಣೆಗೆ ನಿಲ್ಲಬೇಕಿತ್ತು ನಾನು ಅಧ್ಯಕ್ಷನಾಗಿ. ಅದೊಂದು ಪರಂಪರೆ ಇತ್ತು ಮೈಸೂರು ಜಿಲ್ಲೆಯಲ್ಲಿ, ಯಾರು ಕಾರ್ಯದರ್ಶಿಯಾಗಿರ್ತಾರೋ ಅವರೇ ಮುಂದಿನ ಜಿಲ್ಲಾಧ್ಯಕ್ಷ ಆಗ್ತಾಯಿದ್ರು, ಅಂದರೆ ಚುನಾವಣೆಗೆ ನಿಲ್ತಾಯಿದ್ರು. ಅವರೊಂದಿಗೆ ಅದುವರೆಗೆ ಇದ್ದಂಥ ಟೀಮ್ ಇರ್ತಾಯಿತ್ತು, ಅಂದರೆ ತಂಡ ಇರ್ತಾಯಿತ್ತು. ನಾನು ಆ ಪರಂಪರೆಯನ್ನು ಮುರಿದೆ. ನಾನು ನಿವೃತ್ತನಾದ ನಂತರನೇ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ಸೇವೆ ಮಾಡಲಿಕ್ಕೆ ಅಲ್ಲಿಗೆ ಬರ್ತೀನಿ, ಅಲ್ಲಿವರೆಗೂ ನಾನು ಬರೋದಿಲ್ಲ, ನಾನು ಕಾರ್ಯದರ್ಶಿಯಾಗಿಯೇ ಇರ್ತೀನಿ ಅಂತಂದು ನಾನು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಲಿಲ್ಲ. ನನ್ನ ಬದಲಾಗಿ ಮಡ್ಡಿಕೇರಿ ಗೋಪಾಲ ಅವ್ರನ್ನ ನಿಲ್ಲಿಸಿದ್ವಿ ಎಲ್ಲ ಸೇರಿ. ಅವ್ರು ಗೆದ್ದರು. ಈಗ ಅವರ ಅವಧಿಯಲ್ಲಿದ್ದೀವಿ ನಾವು. ಈಗ ಇನ್ನೇನು 6-7 ತಿಂಗಳ ನಂತರ ಮಡ್ಡಿಕೇರಿಯವರ ಅವಧಿ ಮುಗೀತದೆ. ಅವರು ಸರ್ ಅವಧಿ ಮುಗಿದ ಮೇಲೆ ನಾನು ಈ ಸರಿ ಚುನಾವಣೆ ನಿಲ್ಲೋಣ ಅಂತಿದ್ದೀನಿ. ಒಳ್ಳೆಯದಾಗಲಿ ಸರ್. ಅಧ್ಯಕ್ಷ ಪದವಿಗೆ ಸ್ಪರ್ಧೆಗೆ. ಅಂದರೆ ಈಗ ನೀವು ಸುಮಾರು ಸಾಹಿತ್ಯ ರಚನೆ ಮಾಡಿದ್ದೀರಾ. ಸಾಹಿತ್ಯ ಸಮಾಜಕ್ಕೆ ಯಾವ ರೀತಿ ತಲುಪಬೇಕು, ನೀವು ಯಾವ ರೀತಿ ಪ್ರಯತ್ನ ಪಟ್ಟಿದ್ದೀರಾ ಸರ್? ಅಂದರೆ ನಿಮಗೆ ಸಾಹಿತ್ಯದ ಕುರಿತು ಜನರಿಗೆ ಏನು ಒಂದು ಸಂದೇಶ ಕೊಡಬೇಕು ಅಂತ ಇದ್ದೀರಾ ಸರ್? ಭಾಳ ಒಳ್ಳೆಯ ಪ್ರಶ್ನೆ ಅದು. ಸಮಾಜ ಸಾಹಿತಿಗಳಿಂದ ಅಥವಾ ಕವಿಗಳಿಂದ ತುಂಬ ನಿರೀಕ್ಷೆ ಇಟ್ಕೊಂಡಿದೆ. ಯಾಕೆ ಅಂದರೆ ಅವರೊಂದು ಮಾದರಿ, ಅವರು ಅಕ್ಷರಶಃ ಒಂದು ಆದರ್ಶ. ಕವಿ ಸಂತನೂ ಆಗಿರ್ತಾನೆ ಅಂತ ಒಂದು ಮಾತಿದೆ. ಅಂದರೆ ಋಷಿನೂ ಆಗಿರ್ತಾನೆ, ಋಷಿ ಆಗದವನು ಕವಿ ಆಗಲಾರ ಅಂತ. ಋಷಿ ಅಂತ ಯಾಕೆ ಕರೆದ್ರು? ಅವನು ಲೋಕೋಪಕಾರಿ, ಲೋಕವನ್ನು ತಿದ್ದುವವನು, ತೀಡುವವನು, ಸಂಸ್ಕರಿಸುವವನು, ಸುಸಂಸ್ಕಾರಗೊಳಿಸಿ ಮುನ್ನಡೆಸುವವನು, ಬೆಳಕಿನೂರಿನತ್ತ ಬೆರಳಾಗುವವನು ಕವಿ. ಅಲ್ಲಿ ಅಜ್ಞಾನ ಇರ್ತದೆ, ನಮ್ಮ ಸುತ್ತಮುತ್ತಲ ಕತ್ತಲೆ ಇದ್ದೇ ಇದೆ. ಆ ಸುತ್ತಮುತ್ತಲ ಕತ್ತಲಿಗೆ ಒಂದು ಹಚ್ಚಿಟ್ಟ ಹಣತೆ ಆಗುವ, ದೀಪವಾಗುವ, ಸಾಧ್ಯವಾದರೆ ದ್ವಂದ್ವಿಯಾಗುವ, ನನ್ನವರನ್ನು, ನನ್ನ ಸುತ್ತಮುತ್ತಲಲ್ಲಿರುವ ಅಜ್ಞಾನಿಗಳನ್ನು ಸುಜ್ಞಾನಿಗಳನ್ನಾಗಿ ಮಾಡುವ, ಅಥವಾ ಅಕ್ಷರವಂತರನ್ನಾಗಿ ಮಾಡುವ, ಅಥವಾ ಪ್ರಜ್ಞಾವಂತರನ್ನಾಗಿ ಮಾಡುವ, ಅಥವಾ ಮೌಢ್ಯತೆಯ ಕತ್ತಲಿನಿಂದ ಅವರಿಗೆ ಅರಿವಿನ ಬೆಳಕಿನತ್ತ ಕರೆದೊಯ್ಯುವ ಕೆಲಸವನ್ನು ಕವಿಯಾದವನು, ಸಾಹಿತ್ಯಾದವನು ಮಾಡಬೇಕಾಗತ್ತೆ. ಅದಿಲ್ಲದೆ ಹೋದರೆ ಅವನಿಗೆ ಯಾವ ಗೌರವವೂ ಇಲ್ಲ, ಆತನಿಗೆ ಅದು ಮಹತ್ತಾದ ಜವಾಬ್ದಾರಿ. ಹಾಗಾಗಿ ಅವನಿಗೆ ಸಾಂಸ್ಕೃತಿಕ ಶಾಸಕ ಅಂತ ಕರೀತಾರೆ. ಶಾಶ್ವತ ಸಾಂಸ್ಕೃತಿಕ ಶಾಸಕ ಅಂತ ಯಾರನ್ನಾದರೂ ಕರೆಯೋದಾದರೆ ಅದು ಕವಿಯನ್ನು. ಯಾಕಾಗಿ ಅಂತಂದರೆ ನೋಡಿ, ಇವತ್ತು ಮಹಾಭಾರತ, ರಾಮಾಯಣ ಇವತ್ತಿಗೂ ನಮ್ಮನ್ನು ಮುನ್ನಡೆಸ್ತಾ ಇದ್ದಾವೆ. ವಾಲ್ಮೀಕಿ, ವ್ಯಾಸ ಇವತ್ತಿಗೂ ನಮಗೆ ಕವಿಗುರುಗಳಾಗಿದ್ದಾರೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ಮಹಾಕಾವ್ಯಗಳು ಭಾರತದಿಂದಲೇ ಬಂದಿದ್ದಾವೆ. ಎರಡೂ ಮಹಾಕಾವ್ಯಗಳನ್ನು ಬರೆದಂಥರು ಋಷಿಶ್ರೇಷ್ಠರು. ಅಂದರೆ ಋಷಿನೇ ಕವಿ, ಕವಿನೇ ಋಷಿ. ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಕಾವ್ಯ ಅರಳುವ ಹೂವು. ಆ ಥರದ, ನೀವು ಹೂ ಮನಸ್ಸಿನ ಸಹೃದಯರಿಗೆ ಸ್ವಾಗತ ಅಂತ ಕರೆದಿರಲ್ಲ, ಆ ಥರದ ಹೂ ಮನಸ್ಸು ಹಣ್ಣು ಆಗಬಲ್ಲದು, ಪುಷ್ಪಗಳನ್ನು ಕೊಟ್ಟು ಫಲಪ್ರದವೂ ಆಗಬಲ್ಲದು, ಇಡೀ ಸಮಾಜವನ್ನು ಸಂಸ್ಕರಿಸಬಲ್ಲದು, ಮುನ್ನಡೆಸಬಲ್ಲದು, ಸುಸಂಸ್ಕೃತರನ್ನಾಗಿ, ಪ್ರಜ್ಞಾವಂತರನ್ನಾಗಿ. ಇವತ್ತು ಪ್ರಜ್ಞೆನೇ ಪರಮಾತ್ಮ, ಅರಿವೇ ಗುರು ಅಂತಂದು ಶರಣರು ಹೇಳ್ತಾರೆ. ಅರಿವು ಗುರು ಆದರೆ ಪ್ರಜ್ಞೆಯೇ ಪರಮಾತ್ಮ. ಇವತ್ತು ಪ್ರಜ್ಞಾವಂತನಿಗೆ ಜಗತ್ತಿನಲ್ಲೆಲ್ಲ ಗೌರವ ಇದೆ. ಒಬ್ಬ ಗೌಡನಿಗೆ ಊರಿನಲ್ಲಿ ಗೌರವ, ಒಬ್ಬ ರಾಜನಿಗೆ ಆತನ ರಾಜ್ಯದಲ್ಲಿ ಮಾತ್ರ ಗೌರವ. ಅದೇ ಒಬ್ಬ ಕವಿಗೆ ಅಥವಾ ಒಬ್ಬ ಸಾಹಿತಿಗೆ ಅಥವಾ ಒಬ್ಬ ಜ್ಞಾನಿಗೆ ಅಥವಾ ಒಬ್ಬ ವಿಜ್ಞಾನಿಗೆ, ಸುಜ್ಞಾನಿಗೆ ಜಗತ್ತಿನ ಎಲ್ಲ ಕಡೆಗೆ ಗೌರವ ಇರ್ತದೆ. ಹಾಗಾಗಿ ಪ್ರಜ್ಞೆನೇ ಪರಮಾತ್ಮ ಅಂತ ನಾನು ಹೇಳ್ತಾ ಇರೋದು. ಇವತ್ತು ಅರಿವಿನ ಕಡೆಗೆ, ಮರೆವಿನಿಂದ ಅರಿವಿನ ಕಡೆಗೆ, ಗುರುವಿನಿಂದ ಹರನೆಡೆಗೆ ನಾವು ನಮ್ಮ ಜೊತೆಗಿರೋರನ್ನ ಕರ್ಕೊಂಡು ಹೋಗಬೇಕಾಗಿದೆ. ನಮ್ಮನ್ನು ಕಂಡುಕೊಳ್ಳಲಿಕ್ಕೂ ಕಾವ್ಯ ಬೇಕು, ನಮ್ಮನ್ನು ಕಳೆದುಕೊಳ್ಳಲಿಕ್ಕೂ ಕಾವ್ಯ ಬೇಕು. ಅದು ಬದುಕಿನ ಕನ್ನಡಿ, ಅದು ಕಾವ್ಯ ಅಂತಂದರೆ ಮತ್ತಿನ್ನೇನೂ ಅಲ್ಲ. ಅದು ನಮ್ಮ ನಿತ್ಯ ನಿರಂತರವಾದ ಜೀವನವನ್ನು ನಾವು ಅಕ್ಷರದಲ್ಲಿ ಅಭಿವ್ಯಕ್ತಿಸ್ತೀವಿ. ಅಲ್ಲಿಯ ಓರೆಕೋರೆಗಳನ್ನು ತಿತ್ತೀವಿ, ತೀಡ್ತೀವಿ.
ಅದನ್ನು ಸುಂದರಗೊಳಿಸ್ತೀವಿ. ಅದೇ ಕವಿ ಮಾಡಬೇಕಾದಂಥ ಕೆಲಸ. ಅದಕ್ಕೆ ಆ ಕಾರಣಕ್ಕೇ ಋಷಿಯಾಗದವನು ಕವಿ ಆಗಲಾರ. ಸಂತ ಮನೋಸ್ಥಿತಿ ಅಂದರೆ ಜಗತ್ತಿಗೆ ಉಪಕರಿಸುವ, ತಾನೇ ಹಚ್ಚಿಟ್ಟ ಹಣತೆಯಾಗಿ ಬೆಳಕುಗೊಳ್ಳುವ. ಈಗ ತನ್ನನ್ನು ತಾನು ಉರಿಸಿಕೊಳ್ಳದ ಬದುಕು ಬೆಳಕಾದೀತು ಹೇಗೆ? ತನ್ನನ್ನು ತಾನು ಹಚ್ಕೋಬೇಕು ಅವನು, ಅಂದರೆ ಉರಿಸ್ಕೋಬೇಕು. ಸಂಕಷ್ಟಗಳು ಸಾವಿರ ಬರ್ತವೆ. ಆ ಸಂಕಷ್ಟಗಳ ಆಚೆಗೆ ಇರುವ ನೆಮ್ಮದಿಯ ದಡವನ್ನು ತಾನು ತಲುಪಿ ತನ್ನವರನ್ನು ತಲುಪಿಸುವಂತಹ ಸೂಕ್ತ ನಿರ್ದೇಶನವನ್ನು ಮಾಡಬೇಕು. ಬೆಳಕಿನೂರಿನ ಕಡೆಗೆ ಆತ ಮೊದಲು ಚಲಿಸಬೇಕು. ಕತ್ತಲಿನಿಂದ ಬೆಳಕಿನ ಕಡೆಗೆ, ಸಾವಿನಿಂದ ಅಮೃತತ್ವದ ಕಡೆಗೆ, ಅಥವಾ ವಿಷದಿಂದ ಸುಧೆಯ ಕಡೆಗೆ ಅಂದರೆ ಅಮೃತದ ಕಡೆಗೆ ನಾವು ಸಾಗಬೇಕು. ಆ ಥರದ ಕೆಲಸವನ್ನು ನಮ್ಮೊಂದಿಗೆ ಇರುವವರನ್ನು ಕರೆದುಕೊಂಡು ನಾವು ಮಾಡಬೇಕು. ನಾನಷ್ಟೇ ಮಾಡೋದಾದರೆ, ನನ್ನ ಉದ್ಧಾರವಷ್ಟೇ ನನ್ನ ಆಶಯವಾದರೆ ಅದರಿಂದ ಆಗಬೇಕಾದದ್ದೇನೂ ಇಲ್ಲ. ಅದು ನನ್ನವರ ಉದ್ಧಾರ ಆಗಬೇಕು. ಸಾಹಿತಿ ಅಂತಂದರೆ ಸ್ವಂತ ಹಿತದ ಜೊತೆಗೆ ಇಡೀ ಸಮಾಜದ ಹಿತವನ್ನು ಬಯಸುವವನು, ಸಮಾಜಕ್ಕಾಗಿ ತನ್ನನ್ನು ತಾನು ಗಂಧದ ಹಾಗೆ ತೆಗೆದುಕೊಳ್ಳುವವನು, ಬೆಳಕಿನ ಹಾಗೆ ತನ್ನನ್ನು ತಾನು ಹೊತ್ತಿಸಿಕೊಂಡು ಬೆಳಕಾಗುವವನು. ಸರ್, ಇವಾಗ ನೀವು ಅಂದರೆ ಸುಮಾರು ಕಡೆ ಇದು ಸಮ್ಮೇಳನಗಳಿಗೆ ಅಧ್ಯಕ್ಷರಾಗಿದ್ದೀರಾ, ಮತ್ತು ತುಂಬ ಊರುಗಳಿಗೆ ಓಡಾಡಿದ್ದೀರಾ, ಎಷ್ಟೋ ಕಡೆ ನೀವು ಭಾಗವಹಿಸಿದ್ದೀರಾ. ಅಂದರೆ ಈ ಥರ ಎಲ್ಲ ಸಮ್ಮೇಳನಗಳು ಮಾಡೋದ್ರಿಂದ ಸಾಹಿತ್ಯಾಸಕ್ತರು ಬರ್ತಾರೆ, ಖಂಡಿತ ಬರ್ತಾರೆ. ಅದೊಂದು ಹಬ್ಬ, ವಿಚಾರಗಳ ವಿನಿಮಯ ಆಗುತ್ತೆ, ಅದೊಂದು ಜಾತ್ರೆ. ಈಗ ನನ್ನ ಹಾಗೆ ಅಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ ಅನೇಕ ನಿಟ್ಟಿನ. ಈಗ ಹಿಮಾಲಯವನ್ನು ನೀವು ಒಂದು ನಿಟ್ಟಿನಲ್ಲಿ ನೋಡಿದರೆ ನಾನು ಒಂದು ನಿಟ್ಟಿನಲ್ಲಿ ನೋಡ್ತೀನಿ, ಇನ್ನೊಬ್ಬರು ಒಂದು ನಿಟ್ಟಿನಲ್ಲಿ ನೋಡ್ತಾರೆ. ಅಂದರೆ ಅದಕ್ಕೆ ಒಂದು ನಿಟ್ಟಿನಲ್ಲಿ ನೋಡಿ ನಾವು ಹೀಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಯಾವ ನಿಟ್ಟಿನಲ್ಲಿ ನೋಡ್ತಾವೋ ಆ ನಿಟ್ಟಿನಲ್ಲಿ ಒಂದು ರೂಪ ಇರ್ತದೆ. ಅಂದರೆ ನಾನು ನೋಡುವ ನೋಟ, ನೀವು ನೋಡುವ ನೋಟ, ಅದಕ್ಕೆ ವಿಶೇಷವಾದಂಥ ನಾವು ಕಂಡ ದರ್ಶನದಿಂದ ಅದು ರೂಪಿಸಲ್ಪಡ್ತದೆ ನಮ್ಮ ಚಿತ್ರಗಳಲ್ಲಿ ಅಥವಾ ನಮ್ಮ ಅಕ್ಷರಗಳಲ್ಲಿ. ಹಾಗೆ ಅನೇಕ ಚಿಂತಕರು ಬಂದಾಗ ಒಂದು ಯುಗದ ಪ್ರಜ್ಞೆ ಉತ್ಪತ್ತಿ ಆಗುತ್ತೆ, ಅಲ್ಲಿ ಯುಗದ ಜ್ಞಾನ ಉತ್ಪತ್ತಿ ಆಗುತ್ತೆ. ಈ ಚಿಂತನ ಮಂಥನ ಅಂತ ಕರಿತೀವಿ ನೋಡಿ, ಆ ವೇದಿಕೆಗಳಲ್ಲಿ ನಡೆಯೋದು ಅದೇನೆ. ಅದು ನುಡಿ ಜಾತ್ರೆ ಅಷ್ಟೇ ಅಲ್ಲ, ಪ್ರಜ್ಞೆಯ ಪರಮಾತ್ಮನನ್ನು ಕುರಿತು ಧ್ಯಾನಿಸುವ ಯಾತ್ರೆ ಕೂಡ ಅದು. ಜಾತ್ರೆಗೂ ಯಾತ್ರೆಗೂ ವ್ಯತ್ಯಾಸ ಇದೆ. ಜಾತ್ರೆ ಜನ ಸೇರಿ ದೇವರಿಗೆ ಹಣ್ಣುಕಾಯಿ ಮಾಡಿ ಬೆಂಡು ಬತ್ತಾಸು ಇನ್ನೇನೋ ತಿಂದು ಖುಷಿಪಟ್ಟು ಕುಣಿದು ಕುಪ್ಪಳಿಸಿ ಅಥವಾ ಇನ್ನೇನು ಸಿನಿಮಾ ನೋಡಿ ಇನ್ನೇನೋ ಆಗ್ತಿದೆ, ಅದಲ್ಲ. ಯಾತ್ರೆ ಕೂಡ ಆಗಬೇಕು, ನಮ್ಮ ಒಳಗಿನ ಯಾತ್ರೆ, ನಮ್ಮ ಹೊರಗಿನ ಯಾತ್ರೆ ಕೂಡ. ನಿಮ್ಮನ್ನ ಕೇಳ್ತಾ ಇರೋದು ಆ ಕನ್ನಡದ ನುಡಿತೇರು ಎಳೆಯುವ ಸಂದರ್ಭದಲ್ಲಿ, ಸಮ್ಮೇಳನಗಳ ಸಂದರ್ಭದಲ್ಲಿ ಆಗಬೇಕು. ಅದಾಗುತ್ತೆ. ಹೇಳಿ. ಅಂದರೆ ಈ ನಿಜವಾಗ್ಲೂ ವಾಸ್ತವದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಸರ್ಕಾರ ನಡೆಸ್ತಾ ಇದೆಯಲ್ಲ, ಅದರ ಉದ್ದೇಶ ಸಫಲವಾಗ್ತಾ ಇದೆಯಾ? ಆಗ್ತಾ ಇದೆ. ಇನ್ನು 100% ಅಂದರೆ ಪ್ರತಿಶತ 100% ಆಗದೇ ಇದ್ರೂ ಒಂದು 80% ಆಗುತ್ತೆ. ಅಂದರೆ ಕೆಲವ್ರು ಹೇಳೋದು ಏನು ಅಂದರೆ ಅಲ್ಲಿ ಬಯಾಸ್ಡ್ ಇರ್ತಾರೆ, ಅಂದರೆ ಪೂರ್ವಗ್ರಹ ಪೀಡಿತರಾಗಿರ್ತಾರೆ, ಅಥವಾ ಕೆಲವರಿಗೆ ಮಾತ್ರ ಅವ್ರವ್ರ ಕಡೆಯವ್ರಿಗೆ ಮನ್ನಣೆ ಆಗ್ತದೆ. ತುಂಬ ಕಂಪ್ಲೇಂಟ್ಸ್ ಬರ್ತವೆ ಅಲ್ವಾ ಸರ್? ಅಲ್ಲಿ ಏನಾಗುತ್ತೆ ಅಂದರೆ ನಿಜವಾಗ್ಲೂ ಅದರ ಉದ್ದೇಶ ಆಗ್ತಾ ಇದೆ, ನೀವು ನೋಡಿದ್ದೀರಾ? ಹೌದು. ಅದರಿಂದ ನಿಮ್ಮನ್ನ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ಒಂದಿಷ್ಟು ಯೋಚನೆ ಮಾಡುತ್ತೆ, ತನ್ನದೇ ಆದ ವಿಚಾರಗಳನ್ನು ನಮ್ಮ ಮೇಲೆ ಹೇರುತ್ತೆ, ಅಥವಾ ಯಾರೋ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ್ರ ಮೇಲೆ ಹೇರುತ್ತೆ. ಅವ್ರ ಮೂಲಕ ತನ್ನ ಕೆಲಸವನ್ನು ಮಾಡಿಸ್ಕೊಳ್ಳೋದೇ ಇಲ್ಲ ಅಂತಲ್ಲ. ಕೆಲವೊಬ್ಬರು ಭಾಳ ಆ ವಿಚಾರದಲ್ಲಿ ಒರಟಾಗಿ ವರ್ತಿಸ್ತಾರೆ ಸರ್ಕಾರದ ಜೊತೆಗೆ. ಇಲ್ಲ ನೀವು ಇದರಲ್ಲಿ ಮೂಗು ತೂರಿಸ್ಬಾರ್ದು, ಅನುದಾನ ಕೊಡಬೇಕಷ್ಟೇ, ನೀವು ನಮಗೆ ಮಾರ್ಗದರ್ಶನ ಮಾಡಬಾರ್ದು, ನಮಗೆ ಗೊತ್ತಿದೆ ಏನು ಮಾಡೋದು ಅಂತಂದು ಚಂಪಾ ಅಂತವರು ಯಾವ ಮುಲಾಜಿಗೂ ಒಳಗಾಗದೆ ಸಮ್ಮೇಳನಗಳನ್ನು ನಡೆಸಿದಂಥ ಸಂದರ್ಭಗಳು ಇದ್ದಾವೆ, ಇಲ್ಲ ಅಂತಲ್ಲ. ಆದರೂ ಒಂದಿಷ್ಟು ಈಗ ಅವರು ಮುಲಾಜಿಗೆ ಒಳಗಾಗಿರ್ತೀವಿ ನಾವು, ಅನುದಾನ ಕೊಡ್ತಾರೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ಪರ್ಧೆಗೆ ಬಿದ್ದವರಾಗೆ ನಾನು ಅಧ್ಯಕ್ಷ ಆಗಬೇಕು, ನೀನು ಅಧ್ಯಕ್ಷ ಆಗಬೇಕು ಅಂತಂದು ಸರ್ಕಾರದ ಕೃಪಾ ಕಟಾಕ್ಷಕ್ಕೆ ಒಳಗಾದಂಥ ಸಾಹಿತಿಗಳು ಅಧ್ಯಕ್ಷರಾದಾಗ ಅದು ಹೆಚ್ಚು ಮೂಗು ತೋರಿಸುತ್ತೆ ಸರ್ಕಾರ. ಆವಾಗ ನೀವು ಹೇಳಿದ ಹಾಗಾಗುತ್ತೆ, ಅಲ್ಲಿ ಜಾತಿ ಕೆಲಸ ಮಾಡುತ್ತೆ, ನೀತಿ ಹಿಂದೆ ಹೋಗ್ಬಿಡುತ್ತೆ. ಎಲ್ಲಿ ಜಾತಿ ಪ್ರಧಾನ ಆಗುತ್ತೋ, ಎಲ್ಲಿ ನೀತಿ ಪ್ರಧಾನ ಆಗೋದಿಲ್ವೋ ಅಲ್ಲಿ ವಿಫಲತೆ ಆಗುತ್ತೆ. ನೀವು ಹೇಳೋದು ಸರಿ. ಆದರೆ ಕೆಲವು ಸಂದರ್ಭದಲ್ಲಿ ಮತ ಬ್ಯಾಂಕನ್ನು ಗಮನದಲ್ಲಿ ಇಟ್ಕೊಂಡು ಕೂಡ ಸರ್ಕಾರ ಇಂಥವ್ರು ಮಾಡಬೇಕು, ಇಂಥವ್ರು ಬಿಡಬೇಕು ಅಂತ ತೀರ್ಮಾನ ತಗೊಳುತ್ತೆ. ಅದು ಭಾಳ ಖೇದದ ವಿಚಾರ. ಆದರೆ ಪ್ರತಿಶತ 80% ಒಳ್ಳೆಯ ಕೆಲಸಗಳಾಗ್ತವೆ. ನಾಡು ನುಡಿಯ ಅಭಿಮಾನವನ್ನು ಬೆಳೆಸುವ, ನಾಡ ನುಡಿಯ ಬಗ್ಗೆ ಪ್ರೀತಿ ಗೌರವವನ್ನು ಹೆಚ್ಚಿಸಿಕೊಳ್ಳುವ ಕೆಲಸವನ್ನು ಜನಸಾಮಾನ್ಯರಲ್ಲಿ ಉಂಟು ಮಾಡ್ತೀವಿ. ಅದು ಹಾಗಾದಾಗ ಒಂದಿಷ್ಟು ಜನ ಕನ್ನಡದ ಕುರಿತು ಕೆಲಸ ಮಾಡೋರನ್ನ, ಕನ್ನಡದ ನಾಡನ್ನು ಕಟ್ಟೋರನ್ನ, ಕನ್ನಡಕ್ಕಾಗಿ ಶ್ರಮಿಸೋರನ್ನ, ಸಂಘಟಕರನ್ನು, ಕನ್ನಡಕ್ಕಾಗಿ ಹೋರಾಟ ಮಾಡುವ ಹೋರಾಟಗಾರರನ್ನು ಗೌರವಿಸುವ, ಸನ್ಮಾನಿಸುವ, ಪ್ರೀತಿಯಿಂದ ಬೆನ್ನು ತಟ್ಟುವ, ಅವರನ್ನು ಪ್ರೋತ್ಸಾಹಿಸುವ ಕೆಲಸಗಳು ಕೂಡ ಅಲ್ಲಿ ಆಗ್ತವೆ. ಹಾಗಾದಾಗ ಮತ್ತಿಷ್ಟು ಮುಗಿದಷ್ಟು ಹುರುಪಿನಿಂದ, ಉತ್ಸಾಹದಿಂದ ಅವರು ಕನ್ನಡದ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ.
ಅದು ಕನ್ನಡಕ್ಕೆ ಪೂರಕವಾಗಿಯೇ ಕೆಲಸ ಆಗುತ್ತೆ. ಆಮೇಲೆ ಒಂದೊಂದು ಜಾಗೃತಿ, ಅದೊಂದು ಆ ಸಮ್ಮೇಳನ ಆದಾಗ ಒಂದು ನೂರಾರು ಜನರಿಗೆ ಕೆಲಸ ಸಿಗುತ್ತೆ, ಸಾವಿರಾರು ಕುಟುಂಬಗಳು ಬದುಕ್ತವೆ. ಅಂಗಡಿ ಇರ್ಬೋದು, ಪುಸ್ತಕದ ಮಳಿಗೆಗಳಿರ್ಬೋದು, ಕಲಾವಿದರಿರ್ಬೋದು, ಪ್ರಕಾಶಕರಿರ್ಬೋದು, ಅವರಿಗೆಲ್ಲ ಅದೊಂದು ಒಂದು ಒಂದು ಥರದ ಜೋಪಾನ ಮಾಡುವಿಕೆಯನ್ನು ಮಾಡುತ್ತೆ. ಆರ್ಥಿಕವಾಗಿ ಕೂಡ ಅವ್ರಿಗೆ ಒಂದಿಷ್ಟು ಬೇಕಾದ ಆರ್ಥಿಕ ಸಂಪನ್ನತೆಯನ್ನು, ಅಂದರೆ ಹಣದ ರೂಪದಲ್ಲಿ ಅವರಿಗೆ ಧನ ಸಹಾಯವೂ ಕೂಡ ಆಗುತ್ತೆ. ಹಾಗಾದಾಗ ಎಲ್ಲ ಕಲಾವಿದರು ಬದುಕ್ತಾರೆ. ಅದು ಸರ್ಕಾರ ಮಾಡಬೇಕಾದಂಥ ಕೆಲಸ. ಹಿಂದೆ ಕವಿ ಕಲಾವಿದರನ್ನು ಪ್ರೋತ್ಸಾಹ ಮಾಡ್ತಾ ಇದ್ದರಂತೂ ರಾಜ ಮಹಾರಾಜರು. ಆ ರಾಜ ಮಹಾರಾಜರ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ, ಮಾಡ್ತಾಯಿದೆ. ಅದು ಅನಿವಾರ್ಯ ಕೂಡ, ಅದು ಆಗಬೇಕಾದ್ದು ಕೂಡ. ಹಾಗಾಗಿ ಸಮ್ಮೇಳನಗಳು ಬೇಡ ಬೇಕು ಅಂತ ಪ್ರಶ್ನೆ ಬಂದಾಗ ಖಂಡಿತ ಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದು ಜಾತ್ರೆ ಅಂತಂದ್ರೂ ಬೇಕು. ಜಾತ್ರೆ ಇಲ್ಲ ನಿಮಗೆ ಬದುಕಿ ಸಂಭ್ರಮ ಸಿಗೋದು ಹೇಗೆ? ಜಾತ್ರೆಯೂ ಹೌದು, ಯಾತ್ರೆಯೂ ಹೌದು. ಬರೀ ಜಾತ್ರೆ ಆಗಬಾರ್ದು, ಯಾತ್ರೆ ಕೂಡ ಆಗಬೇಕು. ಯಾತ್ರೆಯಲ್ಲಿ ನಮ್ಮ ಹಿಗ್ಗುವಿಕೆ, ನಮ್ಮ ಮೋಕ್ಷ, ನಮ್ಮ ಪರಮ ಗುರಿ ತಲುಪುವಿಕೆ, ನಮ್ಮ ವಿಕಾಸ, ಆನಂದ, ನಮ್ಮ ಪ್ರಗತಿ ಎಲ್ಲವೂ ಇದೆ. ಹಾಗಾಗಿ ಅದು ಯಾತ್ರೆಯೂ ಆಗಬೇಕು, ಸಂಭ್ರಮದ ಜಾತ್ರೆಯೂ ಆಗಬೇಕು. ಚೆನ್ನಾಗಿ ಹೇಳಿದ್ರಿ ಸರ್. ಈಗ ನಾನು ನಿಮ್ಮ ವೈಯಕ್ತಿಕ ಸಾಧನೆಯ ಬಗ್ಗೆ ಕೇಳ್ತೀನಿ. ನೀವು ಬಹಳಷ್ಟು ಕಡೆ ಹೋಗಿದ್ದೀರಾ, ಮತ್ತು ನಿಮಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ, ಮತ್ತು ಹಲವಾರು ಕೃತಿಗಳನ್ನು ರಚಿಸಿದ್ದೀರಾ. ಇದರಲ್ಲಿ ನಿಮಗೆ ಅಚ್ಚುಮೆಚ್ಚಿನ ಕೃತಿ ಯಾವುದು, ಮತ್ತು ನಿಮಗೆ ಯಾವುದೊಂದು ಮರೆಯಲಾಗದ ಒಂದು ಸಂತೋಷದ ವಿಷಯ ಯಾವುದು ಹೇಳಿ ಸರ್. ಭಾಳ ಸಂದಿಗ್ಧದ ಪ್ರಶ್ನೆ ಇದು. ಈ ತಾಯಿ ಒಬ್ಬಳಿಗೆ 2-3 ಮಕ್ಕಳಲ್ಲಿ ಯಾವ ಮಗು ನಿಮಗೆ ಅಥವಾ ನಿನಗೆ ಭಾಳ ಇಷ್ಟ ಅಂತಂದರೆ ಅವಳು ಯಾವ ಮಗುವನ್ನು ತೋರಿಸಲ್ಲ. ಅವಳು ಒಂದು ಅಂಗವಿಕಲ ಮಗು ಇದ್ದರೆ ಆ ಮಗುವಿನ ಕಡೆನೇ ನೋಡ್ತಾಳೆ ಅವಳು. ಯಾಕಾಗಿದ್ರೆ ಆ ಅಂಗವಿಕಲ ಮಗುವಿನ ಬಗ್ಗೆ ವಿಶೇಷವಾದ ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ. ಅಂದರೆ ಅಂಗವಿಕಲ ಮಗುವಿನ ಬಗ್ಗೆನೇ ಹೆಚ್ಚು ಕಾಳಜಿ ಇರುತ್ತೆ ಅಂದಮೇಲೆ ಇನ್ನು ಚೆನ್ನಾಗಿರೋ ಮಗುವಿನ ಬಗ್ಗೆ ಇರದೇ ಇರುತ್ತಾ? ಎಲ್ಲವೂ ಅವಳ ಹೆತ್ತ ಮಗು. ಈ ಪುಸ್ತಕ ಅಂತಂದರೆ ಅದು ಮಾನಸಿಕವಾಗಿ ನಾನೇ ಹೆತ್ತ ಮಗು. ಅದು ಒಂದು ಮಗುವಿಗೆ ತಂದೆ ತಾಯಿ ಇಬ್ಬರು ಇರ್ತಾರೆ, ಆದರೆ ಈ ಪುಸ್ತಕ ಅನ್ನುವ ಶಿಶುವಿಗೆ ತಂದೆಯೂ ತಾಯಿಯೂ ನಾವೇ ಆಗಿರ್ತೀವಿ. ಅಂದರೆ 2 ಪಾತ್ರವನ್ನು ನಾವೇ ಮಾಡಿರ್ತೀವಿ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಪಾತ್ರಗಳನ್ನು ಮಾಡ್ತಾನೆ ಕೃತಿಕಾರ, ಕೃತಿಯನ್ನು ಕುರಿತು ಅಂತ ಒಂದು ಮಾತಿದೆ. ಅಂದರೆ ಬ್ರಹ್ಮ ಯಾಕೆಂದರೆ ನಾವು ಸೃಷ್ಟಿ ಮಾಡ್ತೀವಿ, ವಿಷ್ಣು ಯಾಕೆ ಅಂದರೆ ಅದನ್ನು ಕಾಪಾಡ್ತೀವಿ, ಜೋಪಾನ ಮಾಡ್ತೀವಿ, ಶಿವ ಯಾಕೆ ಅಂದರೆ ಲಯಕರ್ತರು ಯಾಕೆ ಅಂತಂದರೆ ಬೇಡಾಗಿದ್ದನ್ನು ಹೊಡೆದಾಕಿ ಅದನ್ನು ರೀಫೈನ್ ಮಾಡಿ ಚಂದ ಮಾಡಿ ಅದನ್ನು ಪಕ್ವತೆಗೆ ಒಳಪಡುವ ಹಾಗೆ ನೋಡ್ಕೊಂಡು ಪ್ರೌಢಿಮೆ ಅದರಲ್ಲಿ ರೂಢಿಯಾಗಿ ಸೇರಿದೆಯಾ ಅಂತಂದು ಮನಗಂಡು ಆ ನಂತರದಲ್ಲಿ ಪ್ರಕಟಣೆ ಕಳಿಸ್ತೀವಿ. ಹಾಗಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ನಾವೇನೆ, ತಂದೆ ತಾಯಿನೂ ನಾವೇನೆ. ಹಾಗಾಗಿ ಯಾವ ಕೃತಿಯನ್ನು ನಾವು ಅದು ತುಂಬ ಚೆನ್ನಾಗಿಲ್ಲ ಅಂತ ಪ್ರಕಟಿಸೋಕ್ಕೆ ಹೋಗಲ್ಲ. ಅದು ಸುಮ್ಮನೆ ತೋರ್ಗಾಣಿಕೆಗೆ 10 ಜೊತೆಗೆ 1, ಇನ್ನೊಂದು 11 ಅಲ್ಲ, ಅದು ನಂದು ಅನ್ನೋದಿರ್ತದೆ. ಹಾಗಾಗಿ ಒಳ್ಳೆಯ ಕೃತಿ ಇದ್ದರೆ ಪ್ರಕಟ ಮಾಡ್ತೇವೆ. ಅದು ಪ್ರಕಟಣೆಗೆ ಯೋಗ್ಯ ಇದೆಯಾ, ಇದು 4 ಜನರ ಕೈ ಸೇರಿದಾಗ 4 ಜನರಿಗೆ ಉಪಕಾರ ಮಾಡುತ್ತಾ, ಅವರ ವಿಕಸನಕ್ಕೆ, ಅವರ ಹಿಗ್ಗುವಿಕೆಗೆ, ಅವರ ಆನಂದಕ್ಕೆ ಕಾರಣ ಆಗುತ್ತಾ? ಮೊದಲು ಒಂದು ಕೃತಿ ಕೊಡಬೇಕಾದದ್ದು ಓದುಗನಿಗೆ ಒಂದು ಹಿಗ್ಗುವಿಕೆ, ಒಂದು ಆನಂದ, ಒಂದು ಪ್ರಭೆ, ಒಂದು ಪ್ರಜ್ಞಾಪೂರ್ಣವಾದ ಪ್ರಭೆ, ಒಂದು ಬೆಳಕಿರ್ಬೇಕಲ್ಲ ಅದಕ್ಕೆ, ಅದರಲ್ಲಿ ಒಂದು ವಿಸ್ಮಯ ಇರಬೇಕು, ಒಂದು ರಸ ಇರಬೇಕಲ್ಲ, ಅದು ಆಸ್ವಾದಿಸಲಿಕ್ಕೆ. ಸಹೃದಯ ನನಗೆ ಇಷ್ಟ ಆಗೋದು ಯಾವಾಗ ಅಂದರೆ ರಸಾನುಭೂತಿ ಆದಾಗ ಆ ರಸವನ್ನು ಕೊಡಬೇಕಲ್ಲ, ಆ ಬೆಳಕನ್ನು ಕೊಡಬೇಕಲ್ಲ, ಆ ದರ್ಶನವನ್ನು ಕೊಡಬೇಕಲ್ಲ. ಬೆಳಕಿನ ಕೆಲಸವನ್ನು ಕೃತಿ ಮಾಡಬೇಕು. ಅದೊಂದು ಹಚ್ಚಿಟ್ಟ ಹಣತೆ ಅಥವಾ ಬರೆದಿಟ್ಟ ಹಣತೆ. ಅದು ನಿತ್ಯ ನಿರಂತರ ಅಕ್ಷರ ದೀಪ. ಅದು ದೀಪ ಬೇರೆ ಅಲ್ಲ, ಅದು ಬೇರೆ ಅಲ್ಲ. ದೀಪ ಮಾಡುವ ಕೆಲಸವನ್ನೇ ಅದು ಮಾಡುತ್ತೆ. ನೀವು ಒಂದು ಶ್ರೇಷ್ಠ ಕೃತಿ, ಅದು ಉಸಿರಾಡುವ ಪ್ರಜ್ಞಾವಂತ. ಅದು ಸಾಕಷ್ಟು ನೋಡಿ, ಒಂದೊಂದು ಕೃತಿಯನ್ನು ನೀವು ಓದ್ತಾ ಇದ್ದರೆ ಯಾವುದೋ ಒಂದು ದಿವ್ಯಾತ್ಮ ನಿಮ್ಮ ಕಿವಿಯಲ್ಲಿ ಪಿಸಿಕೊಡ್ತಾ ಇರ್ತದೆ, ಅಥವಾ ಆ ಆತ್ಮದೊಂದಿಗೆ ನಿಮ್ಮ ಆತ್ಮಾನುಸಂಧಾನ ನಡೆದಿರ್ತದೆ ಕೃತಿಯ ಮೂಲಕ. ಅದರ ದೀರ್ಘವಾದ ಅನುಭವಗಳು, ದಿವ್ಯವಾದ ಅನುಭವಗಳನ್ನು ನೀವು ಇಲ್ಲೇ ಕುಂತಲ್ಲೇ ಪಡಿತಾ ಇರ್ತೀರಿ. ಅಮೇರಿಕದ ಬಗ್ಗೆ ಒಂದು ಕೃತಿ ಓದ್ತಾ ಇದ್ದೀರಿ, ಅಮೇರಿಕ ದರ್ಶನ 5 ನಯ ಪೈಸೆ ಖರ್ಚಿಲ್ದೇ ಮಾಡ್ತಾ ಇರ್ತೀರಿ ನೀವು. ಅದರ ಸಮಗ್ರ ವರದಿಯನ್ನು ಅಲ್ಲಿ ಕೊಡ್ತಿರ್ತಾನೆ, ವಿವರಣೆ ಕೊಡ್ತಿರ್ತಾನೆ, ಅಲ್ಲಿ ಮುಖ್ಯವಾದ ಜಾಗಗಳು ಯಾಕೆ ಭಾಳ ಪ್ರಸಿದ್ಧ ಅನ್ನೋದನ್ನ ಹೇಳ್ತಿರ್ತಾನೆ. ನಾನು ಸುಮ್ಮನೆ ಉದಾಹರಣೆಗೆ ಹೇಳಿದ್ದು. ಹಾಗಾಗಿ ನೀವು ಕುಳಿತುಕೊಂಡಲ್ಲೇ ಈ ಜಗತ್ತನ್ನು ನೋಡಬಹುದಾದಂಥ, ಆಮೇಲೆ ಅದು ಪುಸ್ತಕ ಇದೆಲ್ಲ ಸನ್ಮಿತ್ರ. ಅದು ನಿಮಗೆ ಎಂದೂ ಮೋಸ ಮಾಡಲ್ಲ. ಅದು ನಿಮಗೆ ನನ್ನನ್ನು ಓದು ಅಂತಲೂ ಹೇಳಲ್ಲ, ಓದಬೇಡ ಅಂತಲೂ ಹೇಳಲ್ಲ. ಅದರ ಶ್ರೇಷ್ಠತೆಗೆ ಅನುಗುಣವಾಗಿ ಓದೋದನ್ನು ಬಿಡೋದನ್ನು ನೀವೇ ನಿರ್ಧಾರ ಮಾಡ್ತೀರಿ. ಹಾಗಾಗಿ ಒಬ್ಬ ಅವನು ಅದೆಂದು ಹಿಂದಿನಿಂದ ಈ ಬೇರೆ ನಾವು ಗೆಳೆಯರ ರೂಪದಲ್ಲಿರುವಂಥ ಶತ್ರುಗಳು ಕೂಡ ನಮಗೆ ಮಿತ್ರರಾಗಿ ಇದ್ದುಕೊಂಡೇ ಹಿಂದಿನಿಂದ ಚಾಕು ಹಾಕೋ ಜನ ಇರ್ತಾರೆ. ಆದರೆ ಆ ಕೃತಿ ಎಂದು ಹಾಗೆ ಮಾಡಲ್ಲ. ಅದು ನಿಜವಾದ ಸನ್ಮಿತ್ರ. ಅದು ನಿಮ್ಮನ್ನು
ಆತ್ಮೀಯನ ಹಾಗೆ ಮುನ್ನಡೆಸುತ್ತೆ, ಆತ್ಮೀಯನ ಹಾಗೆ ಪ್ರೀತಿಯಿಂದ ಜೋಪಾನ ಮಾಡುತ್ತೆ, ಮಾನಸಿಕವಾಗಿ ನಿಮ್ಮನ್ನು ಬೆಳೆಸುತ್ತೆ. ಹಾಗಾಗಿ ಆ ಕೃತಿಗಳಿದ್ದಾವಲ್ಲ ಅವು ನಿಜವಾಗೂ ನಮ್ಮನ್ನು ಸುಂದರವಾದ ಆಕೃತಿ ಮಾಡುವಂಥವು. ಆಮೇಲೆ ಸರ್, ಈಗ ಎಲ್ಲರೂ ಮೊಬೈಲ್ ಇಟ್ಕೊಂಡ್ಬಿಡ್ತಾರೆ, ಡಿಜಿಟಲ್ ಯುಗ, ಪುಸ್ತಕಗಳು ಪ್ರಸ್ತುತವೇ. ಈಗ ನೋಡಿ, ಹಿಂದೆ ನಿಮ್ಮ ಕಾಲ, ಹೌದು, ನೀವು 50+ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಆಕಾಶವಾಣಿ ಇತ್ತು, ಅವಾಗ ಪತ್ರಿಕೆಗಳಿದ್ದು. ಆಕಾಶವಾಣಿ ಬಂದ ತಕ್ಷಣ ಏನಂದರು, ಇನ್ಯಾರು ಪೇಪರ್ ಓದ್ತಾರೆ ಅಂತಂದರು. ಪೇಪರ್ ಹಾಗೆ ಮುಂದುವರೆದು ಆಕಾಶವಾಣಿ ಮುಂದುವರಿತು, ದೂರದರ್ಶನ ಬಂತು. ದೂರದರ್ಶನ ಬಂದಮೇಲೆ ಆಕಾಶವಾಣಿ ಯಾರು ಕೇಳ್ತಾರೆ, ಪೇಪರ್ನ ಯಾರು ನೋಡ್ತಾರೆ ಅಂದರು. ಆಕಾಶವಾಣಿನೂ ಮುಂದುವರಿತು, ಪತ್ರಿಕಾ ರಂಗನೂ ಮುಂದುವರಿತು, ದೂರದರ್ಶನ ಮುಂದುವರಿತು ಅಲ್ವ. ಈಗ ಮೊಬೈಲ್ ಬಂದಿದೆ, ಇದು ಈಗ ವಿಜೃಂಭಿಸ್ತಾ ಇದೆ, ಅದನ್ನು ಒಪ್ಪಿಕೊಳ್ಳೋಣ. ಈಗ ಹಾಗಂದ ಮಾತ್ರಕ್ಕೆ ಇವೆಲ್ಲ ಹೋಗಿಬಿಡ್ತವೆ ಅಂತಲ್ಲ. ಯಾವುದು ಗಟ್ಟಿಯಿಂದ ಇರ್ತದೋ, ಅದು ತನ್ನ ಸತ್ವದಿಂದ ನಿಂತ್ಕೊಂಡಿರ್ತದೋ ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಇದು ಒಂದು ಮಾಧ್ಯಮ ಆಗುತ್ತೆ ಅಷ್ಟೇ. ಅದ್ರ ಬಗ್ಗೆ ಅದೊಂದು ಮೊಬೈಲ್ ಇವತ್ತು ಪಿಶಾಚಿ, ಆಧುನಿಕ ಪಿಶಾಚಿ ಆಗಿಬಿಟ್ಟಿದೆ. ಅದು ಬೆನ್ನತ್ತಿದ ಬೇತಾಳ ಆಗಿಬಿಟ್ಟಿದೆ. ವಿಕ್ರಮಾದಿತ್ಯ ಬೇತಾಳ ಕಥೆಗಳನ್ನು ಓದಿರ್ತೀರಿ ನೀವು. ಬೇತಾಳ ಬೆನ್ನಿಗೆ ಅಂಟಿದ್ರೆ ಇದು ಜೇಬಿಗೆ ಅಂಟಿಕೊಂಡ್ಬಿಟ್ಟಿದೆ. ಆ ಜೇಬಿಗೆ ಅಂಟಿಕೊಂಡಿದ್ರೆ ಪರವಾಗಿಲ್ಲ, ಜೇಬಿನ ಕೆಳಗಿನ ಹೃದಯಕ್ಕೂ ಅಂಟಿಕೊಂಡ್ಬಿಟ್ಟಿದೆ ಅದು. ಹಾಗಾಗಿ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಹಾಗಂತ ನೀವು ಇವತ್ತು ಮೊಬೈಲ್ ಬಿಟ್ಟು ಬದುಕುವ ಸ್ಥಿತಿಯಲ್ಲಿ ಇದ್ದೀರಾ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಖಂಡಿತ ಇಲ್ಲ, ನಾವು ಮೊಬೈಲನ್ನು ಬಿಟ್ಟು ಬದುಕುವ ಸ್ಥಿತಿಯಲ್ಲಿಲ್ಲ. ಈಗ ನೋಡಿ, ಒಂದು ಬೆಂಕಿ ಪಟ್ಟಣ ಇದೆ ನಿಮ್ಮಲ್ಲಿ, ಅದನ್ನು ನೀವು ನಿಮ್ಮ ಮನೆಯ ಒಲೆ ಹತ್ತಿಸ್ಲಿಕ್ಕೆ ಬಳಸ್ಕೋಬೋದು. ಅಥವಾ ದೀಪ, ನಿಮ್ಮ ಮನೆಯ ನಂದಾ ದೀಪವನ್ನು ಹೊತ್ತಿಸ್ಲಿಕ್ಕೂ ಬಳಸ್ಕೋಬೋದು. ಅಥವಾ ನಿಮ್ಮ ಮನೆಗೆ ಬೆಂಕಿ ಹಚ್ಚಿಕೊಳ್ಳಲಿಕ್ಕೂ ಬಳಸ್ಕೋಬೋದು. ಅದು ಬೆಂಕಿ, ಅದು ಆ ಬೆಂಕಿನ ದೀಪ ಮಾಡ್ಕೊಳ್ತೀರಾ, ದೊಂದಿ ಮಾಡ್ಕೊಳ್ತೀರಾ, ಹಣತೆ ಮಾಡ್ಕೊಳ್ತೀರಾ, ಅಥವಾ ನಿಮ್ಮ ಮನೆಗೆ ಸುಡುವ ಬೆಂಕಿ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದದು. ಚಾಕು ಇದೆ ಸ್ವಾಮಿ, ಚಾಕು ಇದೆ. ಆ ಚಾಕುನ ನೀವು ಸೇಬನ್ನು ಕತ್ತರಿಸೋಕ್ಕೂ ಬಳಸ್ಕೋಬೋದು, ಮನುಷ್ಯರನ್ನ ಕತ್ತರಿಸೋಕ್ಕೂ ಬಳಸ್ಕೋಬೋದು. ನೀವು ಅದನ್ನು ಹೇಗೆ ಬಳಸ್ಕೋಬೇಕು ಹಾಗೆ ಬಳಸ್ಕೊಳ್ತಾ ಇಲ್ಲ. ಅದು ಎಷ್ಟು ಅಪಾಯಕಾರಿ ಅಂದರೆ, ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ. ಅದು ಕೆಟ್ಟದ್ರ ಕಡೆಗೇ ಮುಖ ಮಾಡಿಸುತ್ತೆ. ಕತ್ತಲಿಗೆ ತುಂಬ ಶಕ್ತಿ ಇದೆ. ನಾವು ಭಗವಂತನನ್ನು ಸರ್ವಾಂತರ್ಯಾಮಿ ಅಂತ ಕರಿತೀವಲ್ವ, ನನಗೆ ಅದರ ಬಗ್ಗೆ ವಿರೋಧ ಇದೆ.